ಹಾಯ್ ರುಕ್ಮಿಣಿ. ಹಾಯ್ ಮೀನಾ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಟು ಯು ಟು. ಓಕೆ, ಇವತ್ತು ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಇವತ್ತು ಒಂದು ಹೆಲ್ದಿಯಾಗಿ ಸಂಕ್ರಾಂತಿ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಏನೇನು ಬೇಕಾಗುತ್ತೆ ಹಾಗಾದ್ರೆ ಇದಕ್ಕೆ? ಓಕೆ, ಇದಕ್ಕೆ ಎಳ್ಳು ಮೇನ್ ಇಂಗ್ರೀಡಿಯೆಂಟು. ಸೊ ಈ ಚಳಿಗಾಲದಲ್ಲಿ ಎಳ್ಳು ಜಾಸ್ತಿ ತಿನ್ನಬೇಕು ಅಂತಾರೆ, ಬಿಕಾಸ್ ಇದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ, ಸ್ಕಿನ್ ತುಂಬ ಒಳ್ಳೆಯದು, ಹಾಗೆ ಪ್ರೋಟೀನು ಕೂಡ ಇರುತ್ತೆ. ಓಕೆ ಓಕೆ, ಸೊ ಇದು ಮತ್ತೆ ಸಮ್ ಮೋರ್ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಉಂಡೆ ಮಾಡೋಣ ಅಂತ. ಓಕೆ, ನೈಸ್. ಶುರು ಮಾಡೋಣ. ಸೊ ಏನೇನು ಪದಾರ್ಥ ಬೇಕು ರುಕ್ಮಿಣಿ ಇದಕ್ಕೆ? ಇದಕ್ಕೆ ಮೇನ್ಲಿ ಎಳ್ಳು. ಓ, ನೀವು ಕಪ್ಪು ಮತ್ತೆ ಬಿಳಿ ಎಳ್ಳು ಎರಡು ತಗೊಂಡಿದ್ದೀರಲ್ಲ? ಹೌದು, ಎರಡು ಇದ್ರೆ ಚೆನ್ನಾಗಿರುತ್ತೆ. ಒಂದಲ್ಲೇ ಮಾಡ್ಕೋಬಹುದು, ನಿಮ್ಮ ಹತ್ರ ಎರಡು ಇದ್ರೆ ಎರಡು ತಗೊಳ್ಳಿ. ಮತ್ತೆ ಒಂದು ಬಟ್ಲು ಬೆಲ್ಲ ಬೇಕು, ಮತ್ತೆ 2 ಬಟ್ಲು ರಾಗಿ ಹಿಟ್ಟು, ಒಂದು ಬಟ್ಲು ತುಪ್ಪ. ಓಕೆ, ಮತ್ತೆ ಕ್ರಂಚಿನೆಸ್ ಬರಲಿ ಅಂತ ಡ್ರೈ ಫ್ರೂಟ್ಸ್ ಇದನ್ನ ಫ್ರೈ ಮಾಡಿಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ. ಎಳ್ಳ ಹುರ್ಕೋಬೇಕು. ಕಡಾಯಿಯಲ್ಲಿ ಎಳ್ಳ ಹುರ್ಕೊಳ್ಳಿ, ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಬಿಕಾಸ್ ಸ್ವಲ್ಪ ಹೈ ಫ್ಲೇಮ್ ಇದ್ರೆ ಬೇಗ ಸಿಡಿಯುತ್ತೆ, ಸರಿಯಾಗಿ ಫ್ರೈ ಆಗಿರಲ್ಲ. ಈ ತರ ಚಿಟಪಟ ಸೌಂಡ್ ಬರೋ ತನಕ ಹುರ್ಕೋಬೇಕು. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಹುರ್ಕೊಂಡು ಸ್ವಲ್ಪ ಪೀಸ್ ತರ ಮಾಡ್ಕೊಳ್ಳೋದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಸೊ ಸಣ್ಣ ಉರಿಯಲ್ಲಿ ನಿಧಾನ ಹುರ್ಕೋಬೇಕಲ್ಲ ಈಗ? ಹೌದು, ಒಳ್ಳೆ ಘಮ ಬರ್ತಾ ಇದೆ ಆಕ್ಚುಲಿ, ತುಪ್ಪ ಸೇರಿರೋದು. ಹೌದು. ಈಗ ಎಳ್ಳನ್ನ ಪೌಡ್ರ್ ಮಾಡ್ಕೋತೀನಿ. ಈಗ ಬೆಲ್ಲನೂ ಹಾಕೊಳ್ಳೋಣ. ರುಕ್ಮಿಣಿ ನೋಡಿ, ಇದಾಗಿದೆಯಾ ಅಂತ ಅನ್ಸುತ್ತೆ. ಕೋರಸ್ ಎಲ್ಲ ಬಂದ್ರೆ ಆಗಿದೆ ಅಂತ, ಬೆಂದಿದೆ ರಾಗಿ ಎಲ್ಲ ಅಂತ. ಸೊ ಈಗ ಸ್ಟವ್ ಆಫ್ ಮಾಡೋಣ. ನಾರ್ಮಲ್ ಟೆಂಪರೇಚರ್ ಬಂದ್ಮೇಲೆ ನಾವು ಉಂಡೆ ಮಾಡ್ಕೋಬಹುದು. ಎಷ್ಟು ದಿನ ಇಟ್ಕೋಬಹುದು ಇದು ಅಪ್ ಟು 2 ವೀಕ್ಸ್ ಅಂತ ಇಟ್ಕೋಬಹುದು. ಮಕ್ಕಳು ಎಲ್ಲ ಎಂಜಾಯ್ ಮಾಡ್ಬೋದು. ಮಕ್ಕಳಿಗೆ ಸ್ನಾಕ್ಸ್ ತರ, ಈವ್ನಿಂಗ್ ಸ್ನಾಕ್ಸ್ ತರ ಚೆನ್ನಾಗುತ್ತೆ. ಮತ್ತೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು, ಒಂದು ಸೇವರೀಸ್ ತರ ನಾವು ಕಳಿಸ್ಬೋದು. ಈಗ ಅದು ತಣ್ಣಗಾಗ್ತಾ ಇರಲಿ, ಅಷ್ಟೊತ್ತಿಗೆ ಡ್ರೈ ಫ್ರೂಟ್ಸ್ ಚಾಪ್ ಮಾಡ್ಕೊಳ್ಳೋಣ. ಸಣ್ಣ ಪೀಸು ಬಾಯಿಗೆ ಸಿಗೋ ತರ ಚಾಪ್ ಮಾಡ್ಕೊಳ್ಳೋಣ. ಸೊ ಇವಾಗ ತಣ್ಣಗಾಗಿದೆ. ಈಗ ಪೌಡರ್ ಮಾಡಿ ಇಟ್ಕೊಂಡಿರೋ ಎಳ್ಳು, ಬೆಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡೋಣ. ಏಲಕ್ಕಿ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಸಿಂಪಲ್ ಆಗಿದೆ, ಎಲ್ಲ ರಿಚ್ ಆಗಿದೆ ಮಾತ್ರ, ಎಲ್ಲ ಹಾಕಿರೋ ಪದಾರ್ಥಗಳು. ಹೌದು, ಟೇಸ್ಟು ರಿಚ್ ಆಗಿರುತ್ತೆ. ಪರವಾಗಿಲ್ಲ, ಮುಟ್ಟಂಗಾದ್ರೆ ನಾವು ಆರಾಮಾಗಿ ಉಂಡೆ ಮಾಡ್ಬೋದು ಈಗ. ಹೌದು, ತುಪ್ಪ ಏನು ಹಂಚ್ಕೊಳ್ಳೋದು ಬೇಡಪ್ಪ, ಆರಾಮಾಗಿದೆ. ಹೌದು. ಇವಾಗ ಇದನ್ನ ಎಳ್ಳಲ್ಲಿ ರೋಲ್ ಮಾಡ್ಕೊಳ್ಳೋಣ. ಇದೆ ಒಂಥರ